ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. 9ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಿದ್ದೀರಾ? ಇನ್ನೇನು ನಾಳೆ ಮಾರ್ಚ್ 27ರಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೋರ್ಡರ್ ಬಿಟ್ಟಿರುವ ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾಡಲ್ ಕ್ವಶನ್ ಪೇಪರು ವೇರ್ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SA2 ಎಕ್ಸಾಮ್ನ ಇಂಗ್ಲೀಷ್ ಕ್ವಶನ್ ಬರ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗ್ತವೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟ್ ಚೆನ್ನಾಗಿ ಓದ್ಕೊಂಡು ಹೋಗಿ. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಕೊನೆವರೆಗೆ ನೋಡಿ. ಪ್ರತಿ ಕ್ವಶನ್ ಇಂಪಾರ್ಟೆಂಟ್ ಮತ್ತೆ ಹೇಳ್ತಾ ಇದ್ದೀನಿ. ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಕ್ವಶನ್ ಪೇಪರು. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಾಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ನಿಮಗೆ ನಿಮ್ಮೊಂದು 9th SA2 ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೇ ಒಂದು ಚಾನಲ್ ಹಾಕ್ತೀನಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಮಿಸ್ಸುತ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋವನ್ನು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ 9th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಖಂಡಿತ 9th ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡೋಣ. 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಸಮೇಟಿವ್ ಅಸೆಸ್ಮೆಂಟ್ SA2 ಮಾಡಲ್ ಕ್ವಶನ್ ಪೇಪರ್ 25-26 ಅಂದರೆ ಇದೇ ವರ್ಷದ್ದು 2026 ಮಾಡಲ್ ಕ್ವಶನ್ ಪೇಪರು. ಸಬ್ಜೆಕ್ಟು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಡ್ಯೂರೇಷನ್ 3 hours. ಮ್ಯಾಕ್ಸಿಮಮ್ ಮಾರ್ಕ್ಸು 80 marks ಎಕ್ಸಾಮ್ ಇರ್ತದೆ. ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಅವರು ಯಾವೆಲ್ಲ ಗ್ರಾಮರ್ ಟಾಪಿಕ್ ಇಟ್ಟಿದ್ದಾರೆ ಅವೆಲ್ಲ ಕೇಳ್ತಾರೆ. ಟಾಪಿಕ್ಗಳನ್ನು ನೋಡ್ಕೊಳ್ಳಿ, ಹೇಳ್ತೀನಿ, ವೇಟ್ ಮಾಡಿ, ಎಲ್ಲವನ್ನು ಹೇಳ್ತೀನಿ. ಒಂದೇ ಕ್ವಶನ್ ನೋಡಿ, ಇಲ್ಲಿ 4 ಕ್ವಶನ್ ಇರ್ತವೆ, 4 ಮಲ್ಟಿಪಲ್ ಇರ್ತವೆ, 4 ಬಹು ಆಯ್ಕೆ ಇರ್ತವೆ. ಮಲ್ಟಿಪಲ್ಲು, ಪ್ರತಿ ಪ್ರಶ್ನೆಗೆ 1 ಅಂಕ. ಒಂದೇ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ ಕೇಳಿದರೆ ಒಂದು ಸೆಂಟೆನ್ಸ್ ಓದಿ. ದ ಹೆರ್ಮಿಟ್ ಈಸ್ ಎ ವೈಸ್ ಮ್ಯಾನ್. ದ ಹೆರ್ಮಿಟ್ ಈಸ್ ಎ ವೈಸ್ ಮ್ಯಾನ್ ಏನಾಗ್ಬೋದು ಕ್ವಶನ್ ಟ್ಯಾಗು? ಇದು ಆಪ್ಷನ್ ಬಿ. ಇಸಂಟ್ ಈ ಸರಿಯಾದ ಉತ್ತರ. ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ಸೊ ಇಸಂಟ್ ಈ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ನು ನೋಡಿ, ಟಾಪಿಕ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ ಅಂದಮೇಲೆ ನಿಮಗೆ ನಾಳೆ SA2 ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ 2ನೇ ಕ್ವಶನ್ನು, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ ಕೇಳ್ತಾರೆ ನಿಮಗೆ 1 marksಗೆ. ನೋಡಿ, ಸುಧಾ, ಹೆಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್? ರಾಧಾ, ಹಾಯ್, ಐ ಆಮ್ ವೇಟಿಂಗ್ ಫಾರ್ ದ ಬಸ್. ಐ ಹ್ಯಾವ್ ಟು ಗೋ ಟು ದ ಮಾರ್ಕೆಟ್. ಸುಧಾ, ಐ ಆಮ್ ಗೋಯಿಂಗ್ ದ್ಯಾಟ್ ವೇ. ಐ ಕ್ಯಾನ್ ಡ್ರಾಪ್ ಯು ದೇರ್. ಏನದು ಅಂಡರ್ಲೈನ್ ಅದಕ್ಕೆ ಮಾಡಿದ್ದಾರೆ? ಸುಧಾಗೆ ಅಂಡರ್ಲೈನ್ ಮಾಡಿದ್ದಾರೆ. ಐ ಆಮ್ ಗೋಯಿಂಗ್ ದ್ಯಾಟ್ ವೇ, ಐ ಕ್ಯಾನ್ ಡ್ರಾಪ್ ಯು ದೇರ್. ಏನಾಗ್ಬೋದು ಇದು? 2ನೇದು ಇದು ಆಪ್ಷನ್ ಸಿ ಆಗ್ತದೆ. ಆಫರಿಂಗ್ ಹೆಲ್ಪು. ಏನು ಮಾಡ್ತಾಯಿದೆ? ಸುಧಾ ಹೆಲ್ಪ್ನ ಆಫರ್ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ? ಅದರಿಂದ ಆಪ್ಷನ್ ಸಿ, ಆಫರಿಂಗ್ ಹೆಲ್ಪ್. ನೆಕ್ಸ್ಟು 3rd ಒನ್ನು, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ವೇರ್ ಇಂಪಾರ್ಟೆಂಟು ಇನ್ಫಿನಿಟಿವ್ ಕೇಳಿದ್ದಾರೆ. ಯುಧಿಷ್ಠಿರ ಸ್ಯಾಂಗ್ ಡೌನ್ ಅಂಡರ್ ಎ ಟ್ರೀ ಟು ರೆಸ್ಟ್. ಏನಾಗ್ತದೆ? ಯಾವುದು? ಇದು ಆಪ್ಷನ್ ಸಿ, ಟು ರೆಸ್ಟ್ ಸರಿಯಾದ ಉತ್ತರ. ನೋಡಿ, ಇಲ್ಲೊಂದು ಈಸಿ ಟ್ರಿಕ್ ಹೇಳ್ತೀನಿ. ಏನಂದರೆ ಟು ಇರ್ತದೆ. ಯಾವುದೇ ಸೆಂಟೆನ್ಸ್ ಹಿಂದೆ ಟು ಇದ್ದರೆ ಅದು ಇನ್ಫಿನಿಟಿವ್, ಅರ್ಥ ಆಯ್ತಾ? ಯಾವುದೇ ವರ್ಡ್ ಹಿಂದೆ V1 ಹಿಂದೆ 2 ಇದ್ದರೆ ಅದು ಇನ್ಫಿನಿಟಿವ್, ಅರ್ಥ ಆಯ್ತಾ? ಒಟ್ಟಿನಲ್ಲಿ 2 ಇರಬೇಕು ನೋಡಿ. ಇದು ಈಸಿ ಟ್ರಿಕ್ಕು, ನೆನ್ಪಿಟ್ಕೊಳ್ಳಿ. ಇನ್ನು 4ನೇದು, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಪ್ರಿಪರೇಷನ್ನು. ಪ್ರಿಪರೇಷನ್ ಕೊಟ್ಟಿದ್ದಾರೆ. ಅಲ್ಗು ಆ್ಯಂಡ್ ಚುಮ್ಮನ್ ವೇರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಡ್ಯಾಶ್ ದ ವಿಲೇಜ್. ಏನಾಗ್ಬೋದು? ಬಿಟ್ಟ ಸ್ಥಳ. 4th ಒನ್ನು, ಇದು ಆಪ್ಷನ್ ಡಿ ಆಗ್ತದೆ. ಇನ್ ದ ವಿಲೇಜ್. ವೇರ್ ಇಂಪಾರ್ಟೆಂಟು ನಿಮಗೆ ಪ್ರಿಪರೇಷನ್ ಮೇಲೆ ಕ್ವಶನ್ ಕೇಳ್ತಾರೆ. ಪ್ರಿಪರೇಷನ್ನು ಇಂಪಾರ್ಟೆಂಟು. ಇನ್ನು ಸೆಕೆಂಡ್ ಒನ್ನು, ಡೂ ಆಸ್ ಡೈರೆಕ್ಟೆಡು. ಟೋಟಲಾಗಿ 12 marks ಇರ್ತವೆ. ಪ್ರತಿ ಕ್ವಶನ್ಗೆ 1 marks, ಅರ್ಥ ಆಯ್ತಾ? ಪ್ರತಿ ಕ್ವಶನ್ಗೆ 1 marks. ನೋಡೋಣ. 5ನೇದು, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಎ ಬಿಗೆ ಮ್ಯಾಚ್ ಮಾಡಿಟ್ಟು ಬರಬೇಕು, ಅರ್ಥ ಆಯ್ತಾ? ತುಂಬಾ ಈಸಿ ಇರ್ತವೆ, ಟಫ್ ಇರೋದಿಲ್ಲ. ಡೆವಲಪ್ಡ್ ಏನಾಗ್ತದೆ? ಹೌಸ, ನೇಷನ್ನ, ಲೆಟರ, ಪೀಪಲ. ಡೆವಲಪ್ಡ್ ಆಗ್ತದೆ ನೇಷನ್ನು. ಡೆವಲಪ್ಡ್ ನೇಷನ್ನು, ಅಭಿವೃದ್ಧಿ ಹೊಂದಿದ ದೇಶ ಅಂತ. ನಂತರ 6ನೇದು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllable. 1 or 2 syllable ಕ್ವಶನ್ ಕೇಳ್ತಾರೆ. ಇಲ್ಲಿ 2 syllable ಕೇಳಿದ್ದಾರೆ. ಡೇಟ್, ಕೀ, ಪೇಪರ್, ಡೆಮಿನೇಷನ್. ಯಾವುದಾಗ್ಬೋದು? ಇದು ಪೇಪರ್ ಅನ್ನೋದು 2 syllable. ಪೇಪರ್ ಉಚ್ಚಾರ ಮಾಡಿ ನೀವು ಗೊತ್ತಾಗ್ತದೆ. ಪೇಪರ್ ಇದು 2 syllable. ಇನ್ನು 7th ಒನ್ನು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಆಕಾಶ್ ಈಸ್ ಆನ್ ಇಂಟೆಲಿಜೆಂಟ್ ಬಾಯ್. ಇಲ್ಲಿ ಇಂಟೆಲಿಜೆಂಟಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಇಂಟೆಲಿಜೆಂಟು ಏನಾಗ್ಬೋದು? ಇದು ಅಡ್ಜೆಕ್ಟಿವ್, ಇದು ಅರ್ಥ ಆಯ್ತಾ? ಇಂಟೆಲಿಜೆಂಟ್ ಅನ್ನೋ ಪದ ಅಡ್ಜೆಕ್ಟಿವ್. ವೇರ್ ಇಂಪಾರ್ಟೆಂಟ್ ಕ್ವಶನು ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ. ಇಂಟೆಲಿಜೆಂಟ್. ಇನ್ನು 8th ಒನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಎ ಸೂಟೇಬಲ್ ಲಿಂಕರ್. ಲಿಂಕರ್ ಕೇಳಿದರೆ. ಕಪಿಲ್ಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್ ಡ್ಯಾಶ್ ಶಿ ನ್ಯೂ
ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ಏನಾಗ್ತದೆ ಇದು ಲಿಂಕರು, ಇದು ಎಂಟನೇದು ಬಟ್ ಆಗ್ತದೆ. ನೆಕ್ಸ್ಟು 9th ರಿರೈಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ದ ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ನೋಡೋಣ ಆನ್ಸರನ್ನು. ದ ಕನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ವೇರ್. ದ ಕನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ವೇರ್. 9th ಆನ್ಸರ್ ಮಾಡೋಣ. 9ನೇ ಕ್ವಶನ್ಗೆ ವೇಟ್ ಮಾಡಿ. ಸೊ 9th ನೋಡಿ, ದ ಸಿಲ್ವರ್ ವೇರ್ ವಾಸ್ ಸ್ಟೋಲನ್ ಬೈ ದ ಕನ್ವಿಕ್ಟ್. ಸೊ ಡೋಂಟ್ ವರಿ, ಇಲ್ಲಿ ಕ್ವಶನ್ ಅವರು ಮಿಸ್ಟೇಕ್ ಮಾಡಿದ್ದಾರೆ, ಅರ್ಥ ಆಯ್ತಾ. ನಂಬರ್ ಚೇಂಜ್ ಆಗಿವೆ, ಸೊ ಮೇಲೆ ಕೆಳಗೆ ಆಗಿವೆ. ನಂಬರ್ ನೋಡ್ಕೋಬೇಡಿ, ಜಸ್ಟ್ ಆನ್ಸರ್ ನೋಡ್ಕೊಳ್ಳಿ, ಅರ್ಥ ಆಯ್ತಾ. ಸೊ 9ನೇ ಕ್ವಶನ್ಗೆ 10ನೇ ಆನ್ಸರ್ ಬಂದಿದೆ, ಅಂದರೆ ಏನು 10ನೇ ಕ್ವಶನ್ಗೆ 9ನೇ ಆನ್ಸರ್ ಬಂದಿದೆ, ಅರ್ಥ ಆಯ್ತಾ. ಅದರಿಂದ ನಂಬರ್ ನೋಡ್ಕೋಬೇಡಿ, ನಾನು ಆನ್ಸರ್ ನೋಡ್ಕೊಳ್ಳಿ ಸಾಕು. ದ ಸಿಲ್ವರ್ ವೇರ್ ವಾಸ್ ಸ್ಟೋಲನ್ ಬೈ ದ ಕನ್ವಿಕ್ಟ್. ನಂಬರ್ ಸ್ವಲ್ಪ ಮಿಸ್ಟೇಕ್ ಆಗಿದೆಯೋ ಟೈಪಿಂಗಲ್ಲಿ, ನೋಡೋಣ ನೆಕ್ಸ್ಟು. ಆಮೇಲೆ ನಿಮಗೆ ನೀಲನಕ್ಷೆ ಕೊಟ್ಬಿಡ್ತೀನಿ, ಸೊ ಮರ್ತಿದ್ದನ್ನ ನೀಲನಕ್ಷೆ ಇದು. ಇದೇ ಪ್ರಕಾರ ನಿಮ್ಮೊಂದು SA2 ಎಕ್ಸಾಮ್ನ ಕ್ವಶನ್ ಪೇಪರ್ ಬರ್ತದೆ. ಇಂಗ್ಲೀಷ್ ಕ್ವಶನ್ ಪೇಪರು, ಇಂಗ್ಲೀಷು ಸಂಪೂರ್ಣ ಕ್ವಶನ್ ಪೇಪರು SA2 ಎಕ್ಸಾಮು ಇದೇ ಪ್ಯಾಟರ್ನಲ್ಲಿ ಕೊಡ್ತಾರೆ, ಅರ್ಥ ಆಯ್ತಾ. ಪ್ರೋಸು 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ನೋಡ್ಕೊಳ್ಳಿ. ಸೊ ಎಲ್ಲ ಓದೋ ಅವಶ್ಯಕತೆ ಇಲ್ಲ, ಇಡೀ ಪೂರ್ತಿ ಅಧ್ಯಾಯ ಓದೋ ಅವಶ್ಯಕತೆ ಇಲ್ಲ, ಬುಕ್ಕನ್ನು ಓದೋ ಅವಶ್ಯಕತೆ ಇಲ್ಲ. ದ ಎನ್ಚಾಂಟೆಡ್ ಫೂಲಿಂದ ಏನು ಕೇಳ್ತಾರೆ, 3 ಮಾರ್ಕ್ಸು ಒಂದು ಕ್ವಶನ್ ಕೇಳ್ತಾರೆ, ಟೋಟಲಾಗಿ 3 ಮಾರ್ಕ್ಸ್ ನೋಡಿ, ಮತ್ತು ಯಾವುದೂ ಕ್ವಶನ್ ಬರೋದಿಲ್ಲ. ಆಮೇಲೆ 3 ಕ್ವಶನ್ಸಿಂದ 2 ಮಾರ್ಕ್ಸ್ ಕೇಳ್ತಾರೆ. ಆಮೇಲೆ ಮೈ ಬಿಗಿನಿಂಗ್ಸಿಂದ ಏನು ಕೇಳ್ತಾರೆ, 3 ಮಾರ್ಕ್ಸ್ ಒಂದು ಕ್ವಶನು ನೋಡ್ಕೊಳ್ಳಿ. ಇದೇ ರೀತಿ ನಿಮಗೆ ನಿಮ್ಮೊಂದು ಕ್ವಶನ್ ಪೇಪರ್ ಇರ್ತದೆ. ಇದನ್ನ ಬರ್ಕೋಬೋದು ಅಥವಾ ಇಲ್ಲೇ ನೋಡ್ಕೋಬೋದು. ಪೊಯೆಟ್ರಿ, ಪ್ರೋಸು, ಪೊಯೆಟ್ರಿ ಕೊಟ್ಟಿದ್ದಾರೆ. ಆಮೇಲೆ ಸಪ್ಲಿಮೆಂಟರಿ ಟ್ರೈನಿಂಗು ನೋಡ್ಕೊಳ್ಳಿ ಇದನ್ನ. ಆಮೇಲೆ ಫ್ರೈ ರೈಟಿಂಗು, ಪಿಕ್ಚರು ಎಲ್ಲ ಗ್ರಾಮರ್ ಇವೆ ನೋಡ್ಕೊಳ್ಳಿ. ಇದ್ರ ಪ್ರಕಾರ ನಿಮ್ಮೊಂದು ಕ್ವಶನ್ ಪೇಪರ್ ಬರ್ತದೆ. ಸೊ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೋಡ್ಕೊಂಡಿರೋದನ್ನ ನೆಕ್ಸ್ಟು 11th ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸುಟೇಬಲ್ ಆರ್ಟಿಕಲ್. ಆರ್ಟಿಕಲ್ ಕೇಳಿದರೆ, ಐ ಹ್ಯಾಡ್ ಡ್ಯಾಶ್ ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್ ಹೂ ವಾಸ್ ಸೀನಿಯರ್ ಟು ಮೀ. ಐ ಡ್ಯಾಶ್ ಹ್ಯಾಡ್ ಏನಾಗ್ಬೋದು, ಆರ್ಟಿಕಲ್ಲು. 11ನೇ ಆರ್ಟಿಕಲ್ ಏನಾಗ್ಬೋದು ಗೆಸ್ ಮಾಡಿ. 11ನೇ ಕ್ವಶನ್ನು. ಸೊ ಆರ್ಟಿಕಲ್ ಏನಾಗ್ಬೋದು, ಏನಾಗ್ತದೆ, ಏನು ಸರಿಯಾದ ಉತ್ತರ. ಇನ್ನು 13ನೇ ಕ್ವಶನ್ನು. ಓಕೆ, 12ನೇ ಕ್ವಶನ್ನು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ಟೆನ್ಸ್ ಫಾರ್ಮ್ ಕೇಳಿದರೆ, ಭಗತ್ ಸಿಂಗ್ ಆ್ಯಂಡ್ ಹೀಸ್ ಕಾಮ್ರೇಡ್ಸ್ ವೇರ್ ಡ್ಯಾಶ್ ಸೆಂಟೆನ್ಸ್ ಟು ಡೆತ್ ಬೈ ದ ಬ್ರಿಟಿಷ್. ಏನಾಗ್ಬೋದು, 12ನೇದು ಸೆಂಟೆನ್ಸ್ ಇದೆ. ಸೆಂಟೆನ್ಸ್ ಒಂದು ಏನಾಗ್ತದೆ, 13ನೇದು. ಸೊ 12ನೇದು ಸೆಂಟೆನ್ಸ್ ಒಂದು ಏನಾಗ್ತದೆ, ಸೆಂಟೆನ್ಸ್ ಆಗ್ತದೆ. ಈ ಡಿ ಹಚ್ಬೇಕಷ್ಟೇ, ಅರ್ಥ ಆಯ್ತಾ. ಸೆಂಟೆನ್ಸ್ ಆಗ್ತದೆ. ಇನ್ನು 13, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ವಿ ಶುಡ್ ಕಂಪೇರ್ ಅವರ್ ಪ್ರೀವಿಯಸ್ ಡ್ಯಾಶ್ ಪರ್ಫಾರ್ಮ್ ಟು ಇಂಪ್ರೂವ್ ಅವರ್ ಸೆಲ್ಫ್ಸ್. ಏನಾಗ್ತದೆ, ಪರ್ಫಾರ್ಮ್ ಒಂದು ಏನಾಗ್ತದೆ, ಪರ್ಫಾರ್ಮ್ ಒಂದು 13ನೇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಪರ್ಫಾರ್ಮ್ ಒಂದು ಏನಾಗ್ತದೆ, ಪರ್ಫಾರ್ಮೆನ್ಸ್ ಆಗ್ತದೆ. ಪರ್ಫಾರ್ಮೆನ್ಸ್. ಇನ್ನು ನೆಕ್ಸ್ಟು ನೋಡಿ, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪೇರಿಟಿವ್ ಡಿಗ್ರಿ. 14ನೇದು ಕಂಪೇರಿಟಿವ್ ಡಿಗ್ರಿ. ಮಿಲ್ಕ್ ಈಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫುಡ್. ಮಿಲ್ಕ್ ಈಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಫುಡ್. ನೋಡೋಣ ಆನ್ಸರು. 14ನೇದು ಆನ್ಸರ್ ನೋಡಿ, ಮಿಲ್ಕ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಎನಿ ಅದರ್ ಫುಡ್. ನ್ಯೂಟ್ರಿಯಸ್ ಅಂತ ಕರಿಬೋದು, ಅದು ಅಲ್ಲಿ ನಮಗೆ ತುಂಬ ನ್ಯೂಟ್ರಿಷನ್ ಇರ್ತದೆ, ಅರ್ಥ ಆಯ್ತಾ. ಮಿಲ್ಕಲ್ಲಿ ಮಿಲ್ಕ್ ಈಸ್ ಮೋರ್ ನ್ಯೂಟ್ರಿಷಿಯಸ್ ದ್ಯಾನ್ ಎನಿ ಅದರ್ ಫುಡ್. ಇನ್ನು ನೆಕ್ಸ್ಟ್ ಕ್ವಶನ್ನು 16ನೇದು. ಸೊ 15ನೇ ಕ್ವಶನ್ನು. ಸೊ ಮಿಸ್ಟೇಕ್ ಆಗಿ ಇಲ್ಲಿ ನೋಡ್ಕೊಳ್ಳಿ. ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ಹಿ ವಾಸ್ ಅವಾರ್ಡೆಡ್ ಫಾರ್ ಹೀಸ್ ಲಿಟ್ರೇಸಿ ವರ್ಕ್ಸ್. ಇಲ್ಲಿ ಹೀಸ್ ಲಿಟ್ರೇಸಿ ವರ್ಕ್ ಅಂಡರ್ಲೈನ್ ಮಾಡಿದ್ದಾರೆ. ಏನಾಗ್ಬೋದು, ಇಲ್ಲಿ ಫ್ರೇಮ್ ಎ ಕ್ವಶನ್ ಕೇಳಿದ್ದಾರೆ ನೋಡಿ. ಏನು ಮಾಡ್ಬೇಕು ನೀವು, ಹೀಸ್ ಲಿಟ್ರೇಸಿ ಬುಕ್ಸ್ ಆಗಿರ್ಬೋದು, ವರ್ಕ್ಸ್ ಆಗಿರ್ಬೋದು, ಅರ್ಥ ಆಯ್ತಾ. ವರ್ಕ್ಸ್ ಕೊಡ್ಬೋದು, ಬುಕ್ಸ್ ಕೊಡ್ಬೋದು. ಹೀಸ್ ಲಿಟ್ರೇಸಿ ವರ್ಕ್ ಕೊಟ್ಟಿದ್ದಾರೆ. ಈ ಒಂದು ಸೆಂಟೆನ್ಸು ಅಂಡರ್ಲೈನ್ ಮಾಡಿದ್ದಾರೆ, ಅರ್ಥ ಆಯ್ತಾ. ನೀವು ಕ್ವಶನ್ ಮಾಡಬೇಕು, ಇದು ಆನ್ಸರಾಗಿ ಬರೋ ರೀತಿ ಕ್ವಶನ್ ಮಾಡಬೇಕು. ನೀವು ಕ್ವಶನ್ ಮಾಡಿದರೆ ಇದು ಆನ್ಸರಾಗಿ ಬರಬೇಕು. ಈಸ್ ಲಿಟ್ರೇಸಿ ಬುಕ್ ಅನ್ನೋದು ಆನ್ಸರಾಗಿ ಬರಬೇಕು, ಅಥವಾ ವರ್ಕ್ಸ್ ಅನ್ನೋದು ಆನ್ಸರಾಗಿ ಬರಬೇಕು. ಹೆಚ್ಚಾಗಿ ನಮಗೆ ವರ್ಕ್ಸ್ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ. 15ನೇ ಕ್ವಶನ್ ಆನ್ಸರ್ ನೋಡೋಣ. 15ನೇದು ನೋಡಿ, ವಾಟ್ ವಾಸ್ ಹಿ ಅವಾರ್ಡೆಡ್ ಫಾರ್. ಇನ್ನು 18th. ಇನ್ನೂ ತುಂಬ ಕ್ವಶನ್ಸ್ ಇವೆ, ಹೇಳಬೇಕು, ವೇಟ್ ಮಾಡಿ. ಸೊ ಇನ್ನೂ ಕ್ವಶನ್ಸ್ ಇವೆ. 16ನೇದು, ರೀಡ್ ದ ಗಿವನ್ ಡೈಲಾಗ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚು. ವೇರ್ ಇಂಪಾರ್ಟೆಂಟ್ ಕ್ವಶನು. ನಂದಿನಿ, ಹೆಲೋ ಮಹೇಶ್ ವೇರ್ ಆರ್ ಯು, ವೇರ್ ಯು ಎಸ್ಟರ್ಡೇ. ಮಹೇಶ್ ಆಸ್ಕ್ ನಂದಿನಿ. ಸೊ ನೋಡೋಣ ಆನ್ಸರು. 16th. ಮಹೇಶ್ ಆಸ್ಕ್ ನಂದಿನಿ ವೇರ್ ಶಿ ವಾಸ್ ದ ಪ್ರಿವಿಯಸ್ ಡೇ.
ಇನ್ನು ನೆಕ್ಸ್ಟ್ ಕ್ವಶನ್ನು ಏನು 8th ಪ್ಯಾರಾಗ್ರಾಫು. 8th ಪ್ಯಾರಾಗ್ರಾಫ್ ಏನು ರಿವೈಟ್ ಇನ್ ದ ಆನ್ಸರ್ ಬುಕ್ಲೆಟು 2 ಮಾರ್ಕ್ಸಿಗೆ ಕೊಡ್ತಾರೆ. ಭಗತ್ ಸಿಂಗ್ ಸೇಡ್ ದ್ಯಾಟ್ ಹಿ ವುಡ್ ಕ್ಲೈಮ್ ದ ಗ್ಯಾಲೋಸ್ ಗ್ಲಾಡ್ ಆ್ಯಂಡ್ ಶೋ ಟು ದ ವರ್ಲ್ಡ್ ಹೌ ರಿವೋಲ್ಟರ್ನೀಸ್ ಕ್ಯಾನ್ ಸ್ಯಾಕ್ರಿಫೈಸ್ ದೆಮ್ಸೆಲ್ಸ್ ಟು ದ ಕ್ಯಾಸು ಆಫ್ ದ ನೇಷನ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಆಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ನೋಡೋಣ 17th ಆನ್ಸರು ನೋಡಿ. ಎ ಸ್ಯಾಕ್ರಿಫೈಸ್ ಆಗಬೇಕು, ಸೆಕೆಂಡನ್ನು ಲ್ಯಾಡ್ಲಿ ಆಗಬೇಕು. ಇನ್ನು ಕ್ವಶನ್ ಮಿಸ್ಟೇಕ್ ಆಗಿವೆ, ನೋಡ್ಕೋಬೇಡಿ, ನಾನು ಕ್ವಶನ್ ಹೇಳೋದಲ್ಲ ಇನ್ಮೇಲೆ. ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸ್ ಹೆಚ್ಚು. ಇವೇನು 2 ಮಾರ್ಕ್ಸ್ 7 ಇರ್ತವೆ, ಲೈಕ್ 40 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಮೊದಲು ಕ್ವಶನ್ ನೋಡ್ಕೊಳ್ಳಿ, ನಾನು ಡೈರೆಕ್ಟಾಗಿ ಆನ್ಸರ್ ಕೊಡ್ತೀನಿ. ಅರ್ಥ ಆಯ್ತಾ? ಮೊದಲು ಎಲ್ಲ ಕ್ವಶನ್ ನೋಡ್ಕೊಳ್ಳಿ, ಆಮೇಲೆ ಕ್ವಶನ್ ಆನ್ಸರ್ ಕೊಡ್ತೀನಿ. 18th ವೈ ಡಿಡ್ ದ ಬೇಡೆಡ್ ಮ್ಯಾನ್ ವಾಂಟ್ ಟು ಕಿಲ್ ದ ಕಿಂಗ್. 19 ವಾಟ್ ಸಾರ್ಟ್ ಆಫ್ ದ ವರ್ಡ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಆ್ಯಕ್ಷನ್ ಕುಡ್ ಮೇಕ್ ಎನಿ ಸಿಚುವೇಶನ್ ಬೆಟರ್. 20 ಡಿಫ್ರೆನ್ಸಿಯೇಟ್ ಬಿಟ್ವೀನ್ ದ ಐಡಿಯಾಸ್ ಆಫ್ ಭಗತ್ ಸಿಂಗ್ಸ್ ಗ್ರೂಪ್ ಆ್ಯಂಡ್ ದ್ಯಾಟ್ ಆಫ್ ಗಾಂಧೀಜಿ. ಇನ್ನು ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ನಾನು ನಿಮ್ಗೆ ಡೈರೆಕ್ಟಾಗಿ ಉತ್ತರ ಕೊಡ್ತೀನಿ. ಸೊ ತುಂಬ ಸಮಯ ಇಲ್ಲ, ಒಂದು 2 ನಿಮಿಷ ಆಗ್ತದೆ, ಬರ್ಕೊಳ್ಳಿ ಬುಕ್ಕಲ್ಲಿ. 21 ವಾಟ್ ಈಸ್ ದ ಡಾಕ್ಟರ್ ಕಲಾಮ್ಸ್ ಮೆಸೇಜ್ ಟು ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. 22 ರೈಟ್ ಎ ಬ್ರೀಫ್ ನೋಟ್ ಅಬೌಟ್ ಬೆಟ್ಟೀಸ್ ಅಚೀವ್ಮೆಂಟ್ಸ್. 23 ವೈ ವಾಸ್ ಅರುಣಾ ಅಸಫ್ ಅಲಿ ಟರ್ಮ್ಡ್ ಆಸ್ ಎ ನಾನ್ ಕನ್ಫರ್ಮಿಸ್ಟ್. ಆರ್ ಕ್ವಶನ್ನು ವೈ ಡಿಡ್ ದ ಕಿಂಗ್ ಕಾಲ್ ದ ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಡಾಲ್ಟ್ಸ್. 24 ಹೌ ಡಿಡ್ ಮಿಸ್ಟರ್ ಕುಮಾರ್ ಕನ್ಸೋಲ್ ರಂಜಿ ವೆನ್ ಹಿ ಲಾಸ್ಟ್ ದ ಬ್ಯಾಟ್. ಆರ್ ಹೌ ಡಿಡ್ ದ ಆಂಟ್ ಫಾಲಿ ಫುಲ್ ಔಟ್ ಟಾಮ್ಸ್ ಟೂತ್. ನೋಡೋಣ ಎಲ್ಲಿವರೆಗೆ ಇವೆಲ್ಲ ಆನ್ಸರ್ ನೋಡೋಣ. 2 ಮಾರ್ಕ್ಸು ಎಲ್ಲ ಆನ್ಸರ್ ನೋಡೋಣ 18th 24ವರೆಗೆ. ಸೊ ಕ್ವಶನ್ ನೋಡ್ಕೊಳ್ಳಿ ನೀವು, ಅಲ್ಲಿ ಮಿಸ್ಟೇಕ್ ಆಗಿರೋ ನಂಬರ್ಗಳು ಮತ್ತೆ ಮಾಡ್ತಾಯಿದ್ದೀನಿ. ನಂಬರ್ ನೋಡ್ಕೊಬೇಡಿ, ಜಸ್ಟ್ ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ. ಸೊ 18th ನೋಡ್ಕೊಳ್ಳಿ, ಇವೆಲ್ಲ ಆನ್ಸರ್ಗಳು. ಸೊ 18 ಅಂದರೆ ಎಲ್ಲ ಆನ್ಸರ್ ಇವೆ. ಮಾರ್ಕ್ಸ್ ಆಯಿತಾ? ದ ಬೇಡೆಡಿಂದ 2 ಮಾರ್ಕ್ಸ್ ಇವೆಲ್ಲ ನೋಡ್ಕೊಳ್ಳಿ, ಎಲ್ಲ ಆನ್ಸರ್ಸ್ ಇವೆ. ನಿಮಗೆ ಯಾವ ಬೇಕೋ ನೋಡ್ಕೊಳ್ಳಿ. ತುಂಬ ಜನಕ್ಕೆ ಆನ್ಸರ್ ಗೊತ್ತಿರ್ತದೆ, ಅದರಿಂದ ನಿಮಗೆ ಯಾವುದು ಉತ್ತರ ಗೊತ್ತಿಲ್ಲ ಆ ಉತ್ತರವನ್ನು ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿ ಉತ್ತರ ನೋಡ್ಕೊಳ್ಳಿ. ಅದಾದಮೇಲೆ 3 ಮಾರ್ಕ್ಸ್ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚು. ಇವೇನು 3 ಮಾರ್ಕ್ಸ್ ಇನ್ಸು 2 ಇರ್ತವೆ, ಲೈಕ್ 6 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 3 ಮಾರ್ಕ್ಸು. 25 ಹೌ ಕ್ಯಾನ್ ಯು ಸೇ ದ್ಯಾಟ್ ಕಪಿಲ್ ದೇವ್ ವಾಸ್ ವೆರಿ ನಾಟಿ ಇನ್ ಹೀಸ್ ಚೈಲ್ಡ್ಹುಡ್. ವೆರಿ ಇಂಪಾರ್ಟೆಂಟು, ಇದೇ ಕ್ವಶನ್ ಬರ್ಬೋದು, ಬರ್ತದೆ ಇಂಪಾರ್ಟೆಂಟು. 26 ಹೌ ಡಸ್ ದ ಪೊಯೆಟ್ ಬ್ರಿಂಗ್ ಔಟ್ ದ ವ್ಯಾಲ್ಯೂ ನೋಬಲ್ನೆಸ್ ಎನ್ಕಿನ್ಲೆಂಟ್ ನೋಬಲ್ನೆಸ್ ಇನ್ ದ ಪೊಯಮ್. ನೋಡೋಣ 25, 26 ಆನ್ಸರು 3 ಮಾರ್ಕ್ಸ್ ನೋಡಿ. ಸೊ 2 ಕ್ವಶನ್ ನೋಡಿ 3 ಮಾರ್ಕ್ಸು. ಕುಮಾರ್ ಟೋಲ್ಡ್ ರಂಜಿ ಇದು 3 ಮಾರ್ಕ್ಸು. ಸೊ ನೋಡ್ಕೊಳ್ಳಿ ಆನ್ಸರ್ಸ್ ಇವೆ, ಯಾವ ಆನ್ಸರ್ಸ್ ನೋಡ್ಕೊಳ್ಳಿ, ಯಾವ ಕ್ವಶನ್ ಯಾವ ಆನ್ಸರ್ ನೋಡ್ಕೊಳ್ಳಿ. ಸೊ ಅಲ್ಲಿ ಮಿಸ್ ಆಗಿದೆ ನೋಡ್ಕೋಬೋದು, ಅವನು ಕೂಡ ಯಾವ ಮಿಸ್ ಆಗಿವೆ. ನೆಕ್ಸ್ಟ್ ಹೋಗೋಣ 30 ಕ್ವಶನ್ನು. ಇನ್ನು ಕ್ವಶನ್ಸ್ ಇವೆ, 30 ಕ್ವಶನ್ ಅಲ್ಲ ಅದು. ಸೊ ಅದಾದಮೇಲೆ RC ಕ್ವಶನ್ಸು ಎಕ್ಸ್ಟ್ರಾಕ್ಟು. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. RC ಕ್ವಶನ್ಸು ಇವೇನು 3 ಮಾರ್ಕ್ಸು 4 ಕ್ವಶನ್ ಒಟ್ಲಾಗಿ 12 ಮಾರ್ಕ್ಸು. ಪ್ರತಿ ಕ್ವಶನ್ಗೆ 3 ಮಾರ್ಕ್ಸು. ಅರ್ಥೈತೆ? 4 RC ಇರ್ತವೆ. 27 ಓ ಕಿಂಗ್ ಒನ್ ಆಫ್ ಯುವರ್ ಡೆಡ್ ಬ್ರದರ್ಸ್ ಕ್ಯಾನ್ ನೌ ಬಿ ರಿವ್ಯೂಡ್. ಹೂ ಇಸ್ ದ ಸ್ಪೀಕರ್, ಹೂ ಇಸ್ ದ ಕಿಂಗ್ ಹಿಯರ್, ವಾಟ್ ಡಸ್ ದ ವರ್ಡ್ ರಿವ್ಯೂ ಮೀನ್. 27ಗೆ ಸಂಪೂರ್ಣ ಉತ್ತರ ನೋಡೋಣ. 27 ಕ್ವಶನ್. ಸೊ ಆನ್ಸರ್ ಇದೆ ನೋಡಿ. ಒಂದೇದು ದ ಇನ್ವಿಸಿಬಲ್ ವಾಯ್ಸ್ ಆರ್ ಯಕ್ಷ. ಯುಧಿಷ್ಠಿರ ಸಿ ಟು ಬ್ರಿಂಗ್ ಬ್ಯಾಕ್. ನೆಕ್ಸ್ಟು ನೋಡ್ಕೊಳ್ಳಿ, ಹೂ ಇಸ್ ದ ಸ್ಪೀಕರ್ ಆಯಿತು. ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಎ ಹೂ ಇಸ್ ದ ಆ ಹಿಯರ್. ಬಿ ವೇರ್ ವಾಸ್ ದ ಸ್ಪೀಕರ್. ಸಿ ವೈ ಡಿಡ್ ದ ಸ್ಪೀಕರ್ ಸೇ ಸೊ. ಸೊ ನೆಕ್ಸ್ಟು ಹೂ ಇಸ್ ಐ ಹಿಯರ್. 28 ಆನ್ಸರ್ ನೋಡೋಣ. ದ ಓಲ್ಡ್ ಆಂಟ್ ಆ್ಯಂಡ್ ಜುಮ್ಮನ್ಸ್ ಆಂಟ್. ಯಾರು? ಜುಮ್ಮನ್ಸ್ ಹೌಸು. ಇನ್ನು ಸಿ ಶಿ ವಾಸ್ ನಾಟ್ ಟ್ರೀಟೆಡ್ ವೆಲ್ ಬೈ ಜುಮ್ಮನ್ ಆ್ಯಂಡ್ ಹೀಸ್ ವೈಫ್. ನೆಕ್ಸ್ಟು
ನೆಕ್ಸ್ಟು 29 ಫ್ರೆಂಡ್ ಇಟ್ ಈಸ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್ ಯು ಮೇ ಬಿ ಟಯರ್ಡ್ ಹೂ ಸೇಡ್ ದೀಸ್ ವರ್ಡ್ಸ್ ಹೂ ಈಸ್ ಅಡ್ರೆಸ್ಡ್ ಆಸ್ ಫ್ರೆಂಡ್ ವಾಟ್ ಡಸ್ ದಿಸ್ ಲೈನ್ ಟೆಲ್ ಅಬೌಟ್ ದ ಸ್ಪೀಕರ್ 29ಗೆ ಆನ್ಸರ್ ನೋಡೋಣ. ನೋಡಿ ದ ಬಿಷಾಪ್ Jean Valjean the convict. This line shows the bishop was a kind man. Next to 30, freedom is our universal speech, equality the experienced grass. What has become universal speech? What do these lines mean? What is the context of this extract? 30 question answer ನೋಡೋಣ. ನೋಡಿ ಎ ಫ್ರೀಡಮ್, ಸೆಕೆಂಡ್ ಒನ್ನು ದೀಸ್ ಲೈನ್ಸ್ ಮೀನ್ ದ್ಯಾಟ್ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ ಆಲ್ ಆಫ್ಟರ್ ಇಂಡಿಪೆಂಡೆನ್ಸ್. ಸಿ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ. ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಕ್ವಶನ್ಗಳು, ವೇರು ಇಂಪಾರ್ಟೆಂಟ್ ಕ್ವಶನ್ಗಳು ನೆಕ್ಸ್ಟ್ ಬರೋಂಥದ್ದು. ಸೊ ಪ್ರೊಫೈಲ್ ರೇಟಿಂಗು 3 ಮಾರ್ಕ್ಸ್ ಕೊಡ್ತಾರೆ. ಟೋಟಲ್ ಆಗಿ 3 ಮಾರ್ಕ್ಸು ಒಂದೇ ಕ್ವಶನ್ ಕೊಟ್ಟಿರ್ತಾರೆ. ತುಂಬಾ ಈಸಿ ಎಲ್ಲ ಕೊಟ್ಟಿರ್ತಾರೆ. ನೀವು ಜಸ್ಟು ಪ್ಯಾರಾಪ್ಲೇ ಬರಬೇಕು. ನೇಮು, ಪ್ಲೇಸು, ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟಿರ್ತಾರೆ. 3 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ. ಅದಾದಮೇಲೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಆ್ಯಂಡ್ ರಿರೈಟ್ ಇಟ್ ಆ್ಯಸ್ ಎ ಪ್ಯಾರಾಗ್ರಾಫ್. 3 ಮಾರ್ಕ್ಸ್ಗೆ ಕ್ಲೂಸ್ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಬಿಟ್ಟು ನಾವು ಸ್ಟೋರಿ ಡೆವಲಪ್ ಮಾಡಬೇಕು. ಸೊ ಇನ್ ಎ ಫಾರೆಸ್ಟ್, ಎ ಹೇರ್, ಇದನ್ನ ಎಲ್ಲ ಬಳಸ್ಬಿಟ್ಟು ಸ್ಟೋರಿ ಬರೀಬೇಕು. ಆಮೇಲೆ ಸ್ಟಡಿ ದ ಗಿವನ್ ಪಿಕ್ಚರ್. 3 ಮಾರ್ಕ್ಸಿಗೆ ಕೊಡ್ತಾರೆ. ಪಿಕ್ಚರ್ ರೈಟಿಂಗು ಒಂದು ಪಿಕ್ಚರ್ ಕೊಡ್ತಾರೆ. ಆ ಒಂದು ಪಿಕ್ಚರ್ ಕೊಟ್ಬಿಟ್ಟು ಏನು ಕೇಳ್ತಾರೆ, ಅದ್ರ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಆ ಚಿತ್ರದ ಏನಿದೆ ಅಂತ ಬರೀಬೇಕು. ಅಲ್ಲಿ ಏನಿದೆ ಅಷ್ಟೇ ಬರೀಬೇಕು. ತುಂಬಾ ಈಸಿ, ಮುಂದೆ ಹೇಳ್ತೀನಿ, ವೇಟ್ ಮಾಡಿ. ಆಲ್ಟರ್ನೇಟಿವ್ ಕ್ವಶನ್ ಕೊಟ್ಟಿರ್ತಾರೆ. ನೀವು ಫಿಸಿಕಲಿ ದೃಷ್ಟಿವಿಕಲಚೇತನ ಆಗಿದ್ದರೆ, ದೃಷ್ಟಿವಿಕಲಚೇತನ ಆಗಿದ್ರೆ ಮಾತ್ರ ಈ ಕ್ವಶನ್ನು, ಉಳಿದವರಿಗೆ ಮೇಲಿನ ಚಿತ್ರ ಇರ್ತದೆ. ಅದಾದಮೇಲೆ ಕೋಟ್ ಫ್ರಾಮ್ ಮೆಮರಿ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ, ಕೇಳ್ಬೋದು, ಇದೇ ಕೇಳ್ಬೋದು. ಈ ವರ್ಷ ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ಐ ಆಮ್ ಗ್ರೇಟ್ಫುಲ್ ಪೊಯಮ್ ಪೂರ್ತಿ ನೋಡ್ಕೊಳ್ಳಿ. ಆಮೇಲೆ ಸಮಥಿಂಗ್ ಈ ಪೊಯಮ್ ಕೂಡ ಪೂರ್ತಿ ನೋಡ್ಕೊಳ್ಳಿ. ಎರಡು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಒಂದು ಕೇಳ್ತಾರೆ, ಆಯ್ತಾ? ಇದೊಂದು ಪ್ಯಾರಾ ಮಾತ್ರ ಅಲ್ಲ, ಮತ್ತೆ ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಪ್ಯಾರಾ ಕೊಡ್ತಾರೆ. ಓಕೆ. ಆಮೇಲೆ ಪ್ಯಾಸೇಜ್ ರೈಟಿಂಗು. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. 4 ಮಾರ್ಕ್ಸಿಗೆ ಕೊಡ್ತಾರೆ. ಪ್ಯಾಸೇಜು ತುಂಬಾ ಈಸಿ. ಮೇಲೆ ಪ್ಯಾಸೇಜು, ಕೆಳಗಡೆ 2 ಕ್ವಶನ್ನು. ಅದಾದಮೇಲೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್ ಈಚ್. ಅಂದರೆ 4 ಮಾರ್ಕ್ಸ್ ಒಂದಿರ್ತದೆ. ಟೋಟಲಾಗಿ 4 ಮಾರ್ಕ್ಸು. ಒಂದೇ ಕ್ವಶನ್ 4 ಮಾರ್ಕ್ಸಿಗೆ ಬರಬೇಕು. 4 ಮಾರ್ಕ್ಸಿಗೆ 36. ರೈಟ್ ದ ಸಮರಿ ಆಫ್ ದ ಪೊಯಮ್ ಉಪಗುಪ್ತ. ಪಿಕ್ಸ್ ಕೇಳ್ತಾರೆ. ಉಪಗುಪ್ತ ಪೊಯಮ್ ಸಮರಿ ಕೇಳ್ತಾರೆ. ಚೆನ್ನಾಗಿ ಓದ್ಕೊಂಬಿಡಿ. ಆಮೇಲೆ 6 ಕ್ವಶನ್ನು. ಅದು ಬೇಡವರು ಇದು ಕೊಟ್ಟಿರ್ತಾರೆ. 3 ಕ್ವಶನ್ ಕೊಟ್ಟಿರ್ತಾರೆ. 4 ಮಾರ್ಕ್ಸ್ಗೆ 3 ಕ್ವಶನ್ ಕೊಡ್ತಾರೆ. ಆ 3 ಕ್ವಶನಲ್ಲಿ ನೀವು ಒಂದು ಕ್ವಶನ್ ಬರಬೇಕು. ನೋಡಿ, ಇನ್ನೊಳದು 2 ಕ್ವಶನ್ ಚಾಯ್ಸು ನಿಮ್ಮ ಇಷ್ಟ. ಅದು ಬೇಡ ಇದು ನೋಡ್ಕೊಳ್ಳಿ. ಹೌ ಡಸ್ ದ ಮ್ಯಾರಿ ಓ ನೇಲ್ ಡಿಸ್ಕ್ರೈಬ್ ದ ರೋಲ್ ಆಫ್ ದ ವರ್ಡ್ಸ್ ಇನ್ ಶೇಪಿಂಗ್ ಥಾಟ್ಸ್ ಆ್ಯಂಡ್ ಐಡಿಯಾಸ್. 6 ಕ್ವಶನ್. ಅದು ಬೇಡನವರು ಇದು ನೋಡ್ಕೊಬೋದು. ಸಮರೈಸ್ ದ ಪೊಯಮ್ ಜಸ್ಟಿಸ್ ಇನ್ ಯುವರ್ ಓನ್ ವರ್ಡ್ಸ್. ಈ 3 ಕೊಟ್ಟಿರ್ತಾರೆ. ಈ 3ರಲ್ಲಿ ಒಂದನ್ನು ಬರೀರಿ. 3 ಸೇಮೇ ಇರ್ತವೆ. 3 ಸಮರಿ ನೋಡ್ಕೊಳ್ಳಿ. ಸೊ ನಿಮಗೆ ಆಗ್ತಾಯಿದೆ. ಅದರಲ್ಲಿ ನಿಮಗೆ ಪಿಕ್ಸ್ ಅಂತ ಹೇಳ್ಬೋದು. ಯಾವುದು? ಸಮರಿ ಆಫ್ ದ ಪೊಯಮ್ ಉಪಗುಪ್ತ. 4 ಮಾರ್ಕ್ಸ್ ಕೇಳ್ತಾರೆ. ಅದಾದಮೇಲೆ ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸ್. 4 ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ಇಂಪಾರ್ಟೆಂಟ್ ನೋಡಿ, ಯೂಸಸ್ ಆಫ್ ಕಂಪ್ಯೂಟರ್ಸ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಅದರಲ್ಲಿ ವೇರ್ ಇಂಪಾರ್ಟೆಂಟು ಕ್ವಶನ್ ನಂಬರ್ ಬಿ ನೋಡಿ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಇದನ್ನು ಕೇಳ್ತಾರೆ. ಚೆನ್ನಾಗಿ ಓದ್ಕೊಂಡೋಗಿ. ಇನ್ನು 5 ಮಾರ್ಕ್ಸ್ ಲೆಟರು, ಒಂದು ಅಫೀಸಿಯಲ್ ಪರ್ಸ್ನಲ್ಲು 2 ಕೊಟ್ಟಿರ್ತಾರೆ. ನಿಮಗೆ ತುಂಬ ಸುಲಭ ಅದನ್ನು ಬರೀರಿ. 2 ಕೊಟ್ಟಿರ್ತಾರೆ. ಇಮ್ಯಾಜಿನ್ ಯು ಆರ್ ಆಶಾ ಆರ್ ಅಕ್ಷಯ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಹುಬ್ಬಳ್ಳಿ. ರೈಟ್ ಲೆಟರ್ ಟು ಯುವರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ರಿಕ್ವೆಸ್ಟಿಂಗ್ ಹಿಮ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಏರಿಯಾ. ಅವರು ರೈಟ್ ಲೆಟರ್ ಟು ಯುವರ್ ಫ್ರೆಂಡ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದ ನ್ಯೂ ಇನಿಷಿಯೇಟಿವ್ ಟೇಕನ್ ಬೈ ದ ಪೊಲೀಸ್ ಡ್ಯೂರಿಂಗ್ ಪೀಕ್ ಅವರ್ಸ್ ಇನ್ ಯುವರ್ ಟೌನ್. ನೋಡೋಣ. ಇನ್ನು ಆನ್ಸರ್ಸ್ಗಳು ಬೇಕಲ್ಲ ನಿಮಗೆ, ಕೊಡ್ತೀನಿ, ವೇಟ್ ಮಾಡಿ. ಸೊ ಎಲ್ಲ ಆನ್ಸರ್ಸ್ ನೋಡ್ಕೊಳ್ಳಿ. ನಿಮಗೆ ಯಾವ್ದು ಬೇಕು ನೋಡ್ಕೊಳ್ಳಿ. ಎಲ್ಲ ಆನ್ಸರ್ಸ್ ಇವೆ. ಬಟ್ ನಂಬರ್ಸ್ ನೋಡ್ಕೋಬೇಡಿ. ನಂಬರ್ಸು ಮಿಸ್ಟೇಕ್ ಆಗಿವೆ. ಸೊ ಅದು ಮಿಸ್ಟೇಕ್ ಆಗಿದ್ದಲ್ಲಿ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿದೆ ಅಷ್ಟೇ. ಆನ್ಸರ್ ಕರೆಕ್ಟ್ ಇವೆ. ಆನ್ಸರ್ ಮಿಸ್ಟೇಕ್ ಆಗಿಲ್ಲ, ಬಟ್ ನಂಬರ್ ಮಿಸ್ಟೇಕ್ ಆಗಿವೆ ಅಷ್ಟೇ. ಅದನ್ನು ಕನ್ಫ್ಯೂಸ್ ಆಗೋಬೇಡಿ. ಯಾವುದು ನಮಗೆ ಉತ್ತರ ಗೊತ್ತಿಲ್ಲ ಅದು ನೋಡ್ಕೊಳ್ಳಿ. ಕ್ವಶನ್ ನೋಡ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ. ಸೊ ನನಗೂ ಕನ್ಫ್ಯೂಸ್ ಆಗ್ತಾಯಿದೆ ಕ್ವಶನಿಂದ, ನಂಬರಿಂದ. ಸೊ ನಂಬರ್ ನೋಡ್ಕೋಬೇಡಿ, ಜಸ್ಟ್ ಆನ್ಸರ್ ನೋಡ್ಕೊಳ್ಳಿ. ನೋಡಿದು ಫೈವ್ ನೋಡಿದು. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಹ್ಯಾಂಡ್ಸ್ ದ್ಯಾಟ್ ಐ ಮೈಟ್ ಡೂ ಸಮಥಿಂಗ್ ಬ್ಯೂಟಿಫುಲ್ ಇಸ್ ವ್ಯಾನಿಶ್ಡ್ ಆ್ಯಂಡ್ ವಿ ಸೈನ್ ಫಾರ್ ಇಟ್ ಇನ್ ವೇನ್. ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ಇದೊಂದೇ ಪ್ಯಾರಲ್ ಮತ್ತೆ ನೋಡ್ಕೊಳ್ಳಿ. ಸೊ ಉಪಗುಪ್ತ ಸಮರಿ, ಇದು ಉಪಗುಪ್ತ ಪೊಯಮ್ನ ಸಮರಿ. ಆ ಕ್ವಶನ್ಗಳು ಆನ್ಸರ್ಗೆ ನೋಡ್ಕೊಬೋದು. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಲ್ಲಿ ಚಾನಲ್ ನಮಗೆ 9th SE2 ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವರ್ಷದ ಕ್ವಶನ್ ಪೇಪರ್ಗಳು ಇಂಪಾರ್ಟೆಂಟ್ ಆಗಿರ್ತಾನೆ. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ.
ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೊ ಮಚ್.